ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಮತಾ ಹೆಗ್ಡೆ. ವೀಕ್ಷಕರೇ, ಶಿಕ್ಷಣ ಅನ್ನೋದು ಪ್ರತಿಯೊಬ್ಬರ ಕನಸು. ಶಿಕ್ಷಣ ಅನ್ನೋದು ಮಹತ್ವಾಕಾಂಕ್ಷೆ. ಉತ್ತಮ ಶಿಕ್ಷಣ ಸಂಸ್ಥೆಯಲ್ಲಿ ನಾವು ನಮ್ಮ ಶಿಕ್ಷಣವನ್ನ ಮಾಡಿದ್ರೆ ನಮ್ಮ ಭವಿಷ್ಯ ಫ್ಯೂಚರ್ ಗೋಲ್ಸ್ ನ ಈಸಿಯಾಗಿ ರೀಚ್ ಆಗ್ಬೋದು ಅನ್ನೋದು ಎಲ್ಲರೂ ನಂಬಿಕೆ. ಸೊ ಹೀಗಾಗಿ ಈ ಡಿಗ್ರಿ ಆದ ತಕ್ಷಣನೇ ನಾವು ಡೈರೆಕ್ಟ್ ಕೆಲಸಕ್ಕೆ ಹೋಗ್ಬೇಕಾ ಅಥವಾ ಮಾಸ್ಟರ್ಸ್ ಮಾಡಬೇಕಾ? ಡಿಗ್ರಿ ಆದ ತಕ್ಷಣನೇ ನಾವು PG ಮಾಡೋದ್ರಿಂದ ಲಾಭ ಇದೆಯಾ? PGನಲ್ಲಿ ಎಷ್ಟು ಕೋರ್ಸು ಅಬ್ಬಬ್ಬ ಅಂದ್ರೆ ಸಾಮಾನ್ಯ ಜನರಿಗೆ ಗೊತ್ತಿರುತ್ತೆ, ಒಂದು 3-4 ಕೋರ್ಸ್ ಗೊತ್ತಿರುತ್ತೆ. ಬಟ್ ನೆನಪಿರ್ಲಿ, 60ಕ್ಕೂ ಹೆಚ್ಚು ಪ್ರೊಫೆಷನಲ್ ಕೋರ್ಸಸ್ ಅನ್ನ ಮಾಡಬಹುದು ಬಯಸಿದ್ರೆ. ಸೊ ಎಲ್ಲದರ ಬಗ್ಗೆ ಮಾಹಿತಿ ಬೇಕು ಅಂತ ಹೇಳಿದ್ರೆ ಪಬ್ಲಿಕ್ ಟಿವಿ ಪ್ರೆಸೆನ್ಸ್ ವಿದ್ಯಾಮಂದಿರದ ಸ್ಪೆಷಲ್ ಎಡಿಷನ್ ಪ್ರೋಗ್ರಾಮ್ 4ನೇ ಆವೃತ್ತಿಯ ಈ ಪ್ರೋಗ್ರಾಮ್ ಅನ್ನು ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಆಮೇಲೆ ನಮ್ಮ ಶೈಕ್ಷಣಿಕ ಮೇಳದ ಬಗ್ಗೆ ಕೂಡ ನಿಮಗೆ ಮಾಹಿತಿ ಕೊಡ್ತೀನಿ ನಾನು. ಇದೇ 9 ಮತ್ತು 10ನೇ ತಾರೀಕು ಶನಿವಾರ ಮತ್ತು ಭಾನುವಾರ ಅತಿದೊಡ್ಡ ಶೈಕ್ಷಣಿಕ ಮೇಳ ನಡೀತಾ ಇದೆ. ಸೊ ಜಾಗ ಕೂಡ ಹೇಳ್ಬಿಡ್ತೀನಿ ನಾನು. ಸರ್ಕಾರಿ ಪ್ರಾಥಮಿಕ ಶಾಲಾ ಮೈದಾನ, ಮಲ್ಲೇಶ್ವರಮು, KC ಜನರಲ್ ಆಸ್ಪತ್ರೆ ಎದುರುಗಡೆ. ಸೊ ಅಲ್ಲಿಗೆ ಹೋದ್ರೆ ನಿಮಗೆ 60ಕ್ಕೂ ಹೆಚ್ಚು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳು ಒಂದೇ ಸೂರಿನಡಿ ಸ್ನಾತಕೋತ್ತರ ಪದವಿ ಮಾಡೋದ್ರಿಂದ ನಿಮ್ಗೆ ಆಗುವಂತಹ ಲಾಭ ಏನು ಅಂತ ಹೇಳ್ತಾರೆ. ಸೊ ಅಲ್ಲಿ ಹೋಗೋದ್ರಿಂದ ಇನ್ನೊಂದು ಲಾಭ ಏನು ಅಂತ ಹೇಳಿದ್ರೆ, ಅದೃಷ್ಟಶಾಲಿಗಳು ನೀವಾಗಿದ್ರೆ ಗಂಟೆಗೊಂದ್ಸಲ ಲಕ್ಕಿ ಟಿಪ್ ಮೂಲಕ ನಿಮಗೆ ಟ್ಯಾಬ್ ಗೆಲ್ಲುವಂತಹ ಅವಕಾಶ ಕೂಡ ಇರುತ್ತೆ. ಹಾಗೆ ಬೆಳಗ್ಗೆ 9 ಗಂಟೆಯಿಂದ 6 ಗಂಟೆ ತನಕ, ಸಂಜೆ 6 ಗಂಟೆ ತನಕ ಕೂಡ ಈ ಎಕ್ಸ್ಪೋ ಇರುತ್ತೆ. ಸೊ ಬೆಳಗ್ಗೆ 9 ಗಂಟೆಯಿಂದ 11 ಗಂಟೆ ಒಳಗಡೆ ನೀವೇನಾದರೂ ರಿಜಿಸ್ಟರ್ ಮಾಡಿಕೊಂಡ್ರೆ ನೀವು ಲ್ಯಾಪ್ಟಾಪ್ ಅಥವಾ ಟ್ಯಾಬ್ ಅನ್ನ ಮನೆಗೆ ಹೋಗಬೇಕಾದ್ರೆ ತಗೊಂಡು ಹೋಗುವಂತಹ ಅವಕಾಶ ಇರುತ್ತೆ. ಸುವರ್ಣ ಅವಕಾಶ ಅಂತ ಅದಕ್ಕೆ ಹೇಳ್ತಾ ಇದ್ದೀನಿ ನಾನು. ಸೊ ಎಂಟ್ರಿ ಫೀಸ್ ಇದೆಯಾ, ಇಷ್ಟೆಲ್ಲ ಫೆಸಿಲಿಟಿ ಇದ್ಮೇಲೆ ಅಂತ ನಿಮ್ ಪ್ರಶ್ನೆ ಬರ್ಬೋದು. ಎಂಟ್ರಿ ಫೀಸ್ ಯಾವುದೂ ಇಲ್ಲ, ಫ್ರೀ. ಪೋಷಕರ ಜೊತೆಗೆ ಹೋಗ್ಬಿಟ್ಟು ವಿಸಿಟ್ ಮಾಡಿ. ಯಾಕಂದ್ರೆ ಅಬ್ಬಬ್ಬ ಅಂದ್ರೆ ಎಷ್ಟು ಕಾಲೇಜಿಗೆ ನಾವು ಹೋಗ್ಬೋದು, 1, 2, 3, 4 ಕಾಲೇಜಿಗೆ ಹೋಗ್ಬೋದು. ಆದ್ರೆ ಇಲ್ಲಿ ಆಲ್ಮೋಸ್ಟ್ 40ಕ್ಕೂ ಹೆಚ್ಚು ಇನ್ಸ್ಟಿಟ್ಯೂಷನ್ಗಳು ಒಂದೇ ಸೂರಿನಡಿ, ಅಂಡರ್ ಒನ್ ಅಂಬ್ರೆಲಾ ಅಂತ ಹೇಳ್ತೀವಲ್ಲ, ಆ ರೀತಿ ಎಕ್ಸ್ಪರ್ಟ್ಸ್ ಇರ್ತಾರೆ. ನಿಮ್ ಫ್ಯೂಚರು ಯಾವ ಕೋರ್ಸ್ ಮಾಡಿದ್ರೆ ಇನ್ನೊಂದು 20-30 ವರ್ಷ ನಿಮ್ ಕರಿಯರ್ ಭದ್ರವಾಗಿರುತ್ತೆ ಅಂತ ಹೇಳೋದಕ್ಕೆ ಅವ್ರು ಕಾಯ್ತಿರ್ತಾರೆ. ಸೊ ಡೇಟ್ ನೋಟ್ ಮಾಡ್ಕೊಳ್ಳಿ. ಇದೇ 9 ಮತ್ತು 10ನೇ ತಾರೀಕು ಶನಿವಾರ ಮತ್ತು ಭಾನುವಾರ. ವೀಕೆಂಡ್ ಆಗಿರೋದ್ರಿಂದ ಎಲ್ಲಾ ಕೆಲಸ ಬಿಟ್ಟು ಆರಾಮ್ಸೆ ಎಕ್ಸ್ಪೋಗೆ ಹೋಗೋದ್ರ ಮೂಲಕ ಮಾಹಿತಿಯನ್ನು ಪಡ್ಕೊಳ್ಳಿ. ಬಿಕಾಸ್ ಜ್ಞಾನ ಅನ್ನೋದು ಇಟ್ ಇಸ್ ಅ ವೆರಿ ಪವರ್ಫುಲ್ ವೆಪನ್. ಹಾಗಾದ್ರೆ ಈ ಎಕ್ಸ್ಪೋದಲ್ಲಿ ಯಾವ ಥರದ ಎಕ್ಸ್ಪರ್ಟ್ಸ್ ಬಂದಿರ್ತಾರೆ ಅನ್ನೋದಕ್ಕೆ ನಮ್ಮ ಜೊತೆಗೆ 3 ಗೆಸ್ಟ್ಗಳಿದ್ದಾರೆ. ಸೊ ಅವರನ್ನು ವೆಲ್ಕಮ್ ಮಾಡ್ತೀನಿ. ಅವರ ಇನ್ಸ್ಟಿಟ್ಯೂಷನ್ನಲ್ಲಿ ಯಾವ ರೀತಿ ಕೋರ್ಸ್ಗಳನ್ನು ಕೊಡಲಾಗುತ್ತೆ ಮತ್ತು ಎಕ್ಸ್ಪೋಗೆ ಬರೋದ್ರಿಂದ ಲಾಭ ಆಗುತ್ತಾ ಅದ್ರ ಬಗ್ಗೆ ಅವ್ರ ಹತ್ರ ಮಾಹಿತಿ ಪಡ್ಕೊಳ್ತಾ ಹೋಗ್ತೀನಿ. ಮೊದಲನೇದಾಗಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ C. ಶಿವಷಣ್ಮುಗಂ ಸರ್. ಸೊ ಇವರು ಸ್ಕೂಲ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ನ ಡೀನ್, ಸಪ್ತಗಿರಿ NPS ಯೂನಿವರ್ಸಿಟಿ ಕಡೆಯಿಂದ ಬಂದಿದ್ದಾರೆ. ಸೊ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಹಾಯ್ ಸರ್, ವೆಲ್ಕಮ್ ಟು ದ ಶೋ. ನಮಸ್ಕಾರ. ಅದೇ ರೀತಿ ನಮ್ಮ ಜೊತೆಗಿದ್ದಾರೆ ನಾಗಾರ್ಜುನ ಎಜುಕೇಷನ್ ಸೊಸೈಟಿಯ ಡೈರೆಕ್ಟರ್ ಆಗಿರುವಂತಹ ಡಾಕ್ಟರ್ SG ಗೋಪಾಲಕೃಷ್ಣ ಅವರು. ಸೊ ಅವ್ರನ್ನೂ ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಜೊತೆಗೆ ಈಸ್ಟ್ ವೆಸ್ಟ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ನ ಡೈರೆಕ್ಟರ್ ಆಗಿರುವಂತಹ ಡಾಕ್ಟರ್ R. ಚಂದ್ರಮೂರ್ತಿ ಅವರಿದ್ದಾರೆ. ಅವ್ರನ್ನೂ ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಹಾಯ್ ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ. ಸೊ ನಿಮ್ಮಿಂದ ಸ್ಟಾರ್ಟ್ ಮಾಡ್ತೀನಿ ಸರ್. ಈಗ ಸಾಮಾನ್ಯವಾಗಿ ಈಗ ಡಿಗ್ರಿ ಆದ ತಕ್ಷಣನೇ ನನಗೆ ಹೆಂಗಿದ್ರು ಕೆಲಸ ಸಿಗುತ್ತೆ, ನಾನು ಯಾಕೆ ಮಾಸ್ಟರ್ಸ್ ಮಾಡಬೇಕು ಅನ್ನೋದು ಒಂದು ಪ್ರಶ್ನೆ ಇರುತ್ತೆ. ಮಾಸ್ಟರ್ಸ್ ಮಾಡಿದ್ರು ಕೂಡ ನಾವು ಕೆಲವರು ಹೆಂಗೆ ಮಾಡ್ತಾರೆ ಅಂದರೆ ಕೆಲಸಕ್ಕೆ ಹೋಗ್ತಾನೆ ಈವ್ನಿಂಗ್ ಕಾಲೇಜು ಅಥವಾ ಆನ್ಲೈನ್ ಕೋರ್ಸು ಮಾಡ್ತಾರೆ. ವಿಚ್ ಇಸ್ ಅ ರೈಟ್ ವೇ? ಟ್ರೆಡಿಷನಲ್ ಕಾಲೇಜಿಗೆ ಹೋಗಬೇಕು, ಟ್ರೆಡಿಷನಲ್ ರೀತಿಯಲ್ಲಿ ಕಲಿಬೇಕಾ, ಈವ್ನಿಂಗ್ ಕಾಲೇಜ್ ಮಾಡಿದ್ರು ಬೆಟ್ರಾ, ಮಾಸ್ಟರ್ಸ್ ಯಾಕೆ ಬೇಕು ಅಂತ? ಅಕಾಡೆಮಿ ಫಸ್ಟ್ ಅವರು PG ಓದಬೇಕು. ಓಕೆ, ಇದರ್ ಪಾರ್ಟ್ ಟೈಮ್ ಆರ್ ಫುಲ್ ಟೈಮ್ PG ಓದಬೇಕು. ಏನಂದ್ರೆ ನೀವು ಇಫ್ ಯು ಸ್ಟಡಿ ಕಂಪ್ಲೀಟ್ಲಿ ಓನ್ಲಿ ಇನ್ UG ಲೆವೆಲ್ ಅಂಡ್ ದೆನ್ ಯು ಗೋ ಫಾರ್ ಅ ಜಾಬ್, ಯುವರ್ ಕ್ಯಾರಿ ಗ್ರೋತ್ ವಿಲ್ ನಾಟ್ ಬಿ ದರ್ ಮಚ್. ಕ್ಯಾರಿ ಗ್ರೋತ್ ಏನು ಹಂಗಿಲ್ಲ ಅಂದ್ರೆ ಯು ವಿಲ್ ನಾಟ್ ಗೆಟ್ ದ ಡೀಪೆಸ್ಟ್ ನಾಲೆಜ್ ಇನ್ ದ UG ಲೆವೆಲ್. ನೀವು ಒಂದು BCom ಓದ್ತೀರಾ, BCA ಓದ್ತೀರಾ, ಏನೋ ಒಂದು ಸಬ್ಜೆಕ್ಟ್ ಓದ್ತೀರಾ ಅಂದ್ರೆ 3 years ಅಲ್ಲಿ ಯು ವಿಲ್ ಗೆಟ್ ಸಮ್ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಅ ಪರ್ಟಿಕ್ಯುಲರ್ ಏರಿಯಾ. Correct. You will not get the deeper understanding. Once you wanted to grow in the career, you need some deeper understanding and then much more skills. Okay. So ಅದಕ್ಕೆ ನಾನು ಹೇಳ್ತೀನಿ, you should do PG. Okay. In between ಅಲ್ಲಿ ನಾನು ಫುಲ್ ಟೈಮ್ ಹೋಗ್ಬೇಕಾ ಪಾರ್ಟ್ ಟೈಮ್ ಹೋಗ್ಬೇಕಂದ್ರೆ ಐ ಅಡ್ವೊಕೇಟ್ ಆಲ್ವೇಸ್ ಫಾರ್ ದ ಫುಲ್ ಟೈಮ್. ಏನ್ ಫುಲ್ ಟೈಮ್ ಅಂದ್ರೆ ಯು ವಿಲ್ ಹ್ಯಾವ್ ಮಚ್ ಆಫ್ ವೆನ್ ಯು ಗೋ ಫಾರ್ ಪಾರ್ಟ್ ಟೈಮ್ ಯು ವಿಲ್ ಹ್ಯಾವ್ ಲಾಟ್ ಆಫ್ ಡೈವರ್ಷನ್ಸ್. ನೀವು ಕೆಲಸ ನೋಡಬೇಕು, ಮತ್ತೆ ಇಲ್ಲಿ ಅಸೈನ್ಮೆಂಟ್ ಕೊಡ್ತಾರೆ, ಅದು ಕಂಪ್ಲೀಟ್ ಮಾಡಬೇಕು ಅಂದ್ರೆ ಸ್ವಲ್ಪ ಕಷ್ಟ ಆಗಿದೆ. ನಾವು ಬ್ಯಾಲೆನ್ಸ್ ಮಾಡ್ಕೊಳ್ತೀನಿ ನೀವು ಯು ಕುಡ್ ಥಿಂಕ್ ಆಫ್, ಬಟ್ ಆಕ್ಚುಲಿ ಇನ್ ಪ್ರಾಕ್ಟಿಕಲಿ ಏನಾಗುತ್ತೆ ಅಂದ್ರೆ ಫೋಕಸ್ ಕಡಿಮೆ ಆಗುತ್ತೆ ಆಕ್ಚುಲಿ. ಸೊ ಐ ಆಲ್ವೇಸ್ ಅಡ್ವೊಕೇಟ್ ಫಾರ್ going for a full-time PG. Full-time PG ಏನಾಗುತ್ತೆ ಅಂದ್ರೆ you could give complete 24 hours focus for the education and then 2 years, 3 years, whatever the time it is, you will equip yourself in full-fledged. Correct. ನಿಮ್ಮ ಕ್ಯಾರಿಯರ್ ಗ್ರೋತ್ ತುಂಬಾ ಫಾಸ್ಟ್ ಆಗಿರುತ್ತೆ. ಗೋಪಾಲ್ ಕೃಷ್ಣ ಸರ್, ನೀವು ಹೇಳಿ ನನಗೆ ಎಕ್ಸ್ಪೋನ್ ಯಾಕೆ ಅಟೆಂಡ್ ಮಾಡ್ಬೇಕು? ಈಗ ನಾನು ಬಯಸಿದ್ರೆ ನಾನು ಒಂದು 3-4 ಕಾಲೇಜ್ ಇರುತ್ತೆ, ನನಗೆ ಇಷ್ಟ ಬಂದಿರೋದನ್ನ ನಾನು ನೋಟ್ ಮಾಡ್ಕೊಳ್ತೀನಿ, ನಾನು ಹೋಗ್ತೀನಿ. ಎಕ್ಸ್ಪೋಗೆ ಬರೋದ್ರಿಂದ ಆಗೋ ಲಾಭ ಏನು ಅಂತ ಟಿವಿ ನೋಡ್ತಾರೋ ವೀಕ್ಷಕರು ಕೇಳ್ತಾರೆ, ಅವ್ರಿಗೆ ಉತ್ತರ ಕೊಡೋದಾದ್ರೆ. ಫಸ್ಟ್ ಆಫ್ ಆಲ್ ಪಬ್ಲಿಕ್ ಟಿವಿಗೆ ಒಂದು ದೊಡ್ಡ ಕಂಗ್ರ್ಯಾಚುಲೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಯಾಕೆ ಅಂತಂದರೆ ಇಂಥ ಒಂದು ಎಕ್ಸ್ಪೋನ ನೀವು ಕಂಟಿನ್ಯೂಸ್ ಆಗಿ ಆರ್ಗನೈಸ್ ಮಾಡ್ತಾ ಬರ್ತಾ ಇದ್ದೀರಾ. UGಗೆ ಮಾಡ್ತೀರಾ, PGಗೆ ಮಾಡ್ತೀರಾ, ಎಲ್ಲ ಬೇರೆ ಬೇರೆದು.
ಇಂಥ ಎಕ್ಸ್ಪೋಗಳನ್ನು ಮಾಡೋದ್ರಿಂದ ಮತ್ತು ಬೇರೆ ಬೇರೆ ಕಡೆನೂ ಮಾಡ್ತೀರ ನೀವು. ಈ ಎಕ್ಸ್ಪೋಗಳನ್ನು ಮಾಡೋದ್ರಿಂದ ಅಡ್ವಾಂಟೇಜ್ ಏನಂತಂದರೆ ಬೇರೆ ಬೇರೆ ಕಾಲೇಜಿಗೆ ಹೋಗಿ ನಾವು ಆ ಕಾಲೇಜಲ್ಲಿ ಏನು ಹೇಳ್ತಾರೆ, ಏನು ವಿಷಯ ಇದೆ, ಯಾವುದು ಸ್ಪೆಷಲೈಸೇಷನ್ ಇದೆ, ಯಾವುದನ್ನು ಓದ್ಬೋದು, ಏನು ಫೆಸಿಲಿಟಿ ಕೊಡ್ತಾರೆ, ಪ್ಲೇಸ್ಮೆಂಟ್ ಆಪರ್ಚುನಿಟಿ ಹೆಂಗಿದೆ, ಬೇರೆ ಅದರ್ ಆ್ಯಕ್ಟಿವಿಟೀಸ್ಗೆಲ್ಲ ಕಲ್ಚರಲ್ ಸ್ಪೋರ್ಟ್ಸು ಇದಕ್ಕೆಲ್ಲ ಹೆಂಗಿದೆ ಅವಕಾಶಗಳು, ಆ ಥರ ಎಲ್ಲ ಡೌಟ್ ಇರುವಾಗ ನೀವು 1, 2, 3, 4 ಸಂಸ್ಥೆಗಳಿಗೆ ಹೋಗೋದೇ ಹೆಚ್ಚು ಇವತ್ತು. ಆಗಲ್ಲ ಅಷ್ಟೊಂದು ವಿಸಿಟ್ ಮಾಡೋಕ್ಕೆ. ಅದರಿಂದ ಏನಾಗುತ್ತೆ ಅಂದರೆ ಒಂದೇ ಸೂರ್ಯನಡಿ ನೀವು ಕೊಡ್ತಾ ಇದ್ದೀರಾ, 40-50 ಕಾಲೇಜ್ನವ್ರು ಬರ್ತಾರೆ, ಯೂನಿವರ್ಸಿಟಿಯವ್ರು ಬರ್ತಾರೆ ಅಂದಾಗ ಒಂದೇ ಅವತ್ತು ಒಂದು ದಿನ ಇಫ್ ದೇ ಸ್ಪೆಂಡ್ ದಿ ಟೈಮ್ ದೇರ್ ಅವರಿಗೆ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ, ಯಾವ್ಯಾವ ಸಂಸ್ಥೆಯಲ್ಲಿ ಏನೇನು ಅಡ್ವಾಂಟೇಜ್ ಇದೆ ಅಂತೇಳಿ, ಏನೇನು ಬೆನಿಫಿಟ್ ಸಿಗುತ್ತೆ ಅಂತ. ಆವಾಗ ದೇ ಕ್ಯಾನ್ ಮೇಕಪ್ ದೇರ್ ಮೈಂಡ್. ನಾನು ಯಾವ ಸಂಸ್ಥೆಯಲ್ಲಿ ಓದಬೇಕು, ನಾನು ಯಾವ ಕೋರ್ಸನ್ನು ಓದಬೇಕು ಅನ್ನೋದನ್ನು ಅವರು ಡಿಸೈಡ್ ಮಾಡ್ಬೋದು. ಇಂಥ ಒಂದು ಅವಕಾಶನ ಪಬ್ಲಿಕ್ ಟಿವಿನವ್ರು ಮಾಡಿಕೊಟ್ಟಿರೋದ್ರಿಂದ ಈ ಅವಕಾಶನ ಅವರು ಉಪಯೋಗಿಸ್ಕೊಬೋದು. ಪಿ ಜಿ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ, ಅಥವಾ ಪಿ ಜಿ ಮಾಡಬೇಕೋ ಬೇಡವೋ ಅನ್ನೋದು ಡಿಸಿಷನೂ ಮಾಡಿಲ್ಲ ಅಂದರೂ ಕೂಡ ಅವರು ಅಂಥವ್ರು ಕೂಡ ಬರೋದು ಒಳ್ಳೆಯದು. ಆವಾಗ ಇಲ್ಲಿ ಬಂದು ಅವರಿಗೆ ತಿಳ್ಕೊಂಡಾಗ ವಿಷಯನ ಅವರು ಪಿ ಜಿ ಮಾಡಲೇಬೇಕು ಅಂತೇಳಿ ಅವರಿಗೆ ಒಂದು ಮನಸ್ಸಾಗುತ್ತೆ. ಪಿ ಜಿ ಮಾಡಬೇಕು ಅಂತ ಮನಸ್ಸಾದಾಗ ಯಾವ ಕೋರ್ಸು ಯಾವ ಕಾಲೇಜು ಅಂತೇಳಿ ನೋಡೋದಕ್ಕೆ ಈಸಿ ಆಗುತ್ತೆ. ಅದರಿಂದ ಈ ಎಕ್ಸ್ಪೋಗೆ ಖಂಡಿತ ಎಲ್ಲರೂ ಬನ್ನಿ. ಓಕೆ ಓಕೆ ರೈಟ್ ಸರ್. ಚಂದ್ರಮೂರ್ತಿ ಸರ್, ನೀವು ಹೇಳಿ ನನಗೆ, ಸಾಮಾನ್ಯವಾಗಿ ಈಗ ಡಿಗ್ರಿ ಮಾಡಬೇಕು ಅಥವಾ ಮಾಸ್ಟರ್ಸ್ ಬೇಕು, ಹೈಯರ್ ಎಜುಕೇಷನ್ಗೋಸ್ಕರ ಫಾರಿನ್ಗೆ ಹೋಗೋದನ್ನ ನಾನು ತುಂಬ ಸಲ ಕೇಳಿರ್ತೀನಿ. ಇಲ್ಲಿ ಡಿಗ್ರಿ ಮಾಡ್ತಾರೆ, ಆಮೇಲೆ ಹೈಯರ್ ಎಜುಕೇಷನ್ ಫಾರಿನ್ ಅಂತಾರೆ. ಸೊ ನಮ್ಮಲ್ಲೇ ಮಾಡೋದ್ರಿಂದ ಅಡ್ವಾಂಟೇಜ್ ಏನು ಸಿಗುತ್ತೆ, ಮತ್ತು ಫ್ಯೂಚರ್ ಗೋಲ್ಸನ್ನು ರೀಚ್ ಮಾಡೋದಕ್ಕೆ ಮಾಸ್ಟರ್ಸ್ ಅಥವಾ ಪಿ ಜಿ ಯಾಕೆ ಇಂಪಾರ್ಟೆಂಟ್ ಅಂತೀರಿ? ಪಬ್ಲಿಕ್ ಟಿವಿಗೆ ನನ್ನ ಸಂಸ್ಥೆಯಾದ ಈಸ್ಟ್ ವೆಸ್ಟ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಈಗಾಗಲೇ ಸುಮಾರು ಸಲ ನೀವು ನಾನು ನೋಡಿದ ಮಟ್ಟಿಗೆ ಒಂದು 10 ವರ್ಷದಿಂದ ನೋಡ್ತಾ ಇದ್ದೀನಿ. ಹುಬ್ಳಿಯಲ್ಲಿ ಮತ್ತು ಧಾರವಾಡದಲ್ಲಿ, ಬೆಂಗಳೂರಲ್ಲಿ, ಹೈಗ್ರೌಂಡ್ಸಲ್ಲಿ, ಮಲ್ಲೇಶ್ವರಮಲ್ಲಿ ಸಾಕಷ್ಟು ಪ್ರೋಗ್ರಾಮ್ ಮಾಡ್ತಾ ಇದ್ದೀರಿ. ನಾವು ಕೂಡ ಭಾಗವಹಿಸ್ತಾ ಇದ್ದೀವಿ. ಆದರೆ ನಮಗೂ ಕೂಡ ಬೆನಿಫಿಟ್ ಆಗ್ತಾ ಇದೆ. ಯಾಕಂದರೆ ನಮ್ಮ ಇನ್ಸ್ಟಿಟ್ಯೂಷನ್ ಇದನ್ನು ಹೊರಗಡೆಗೆ ತಗೊಳ್ಳುವಂಥ ಒಂದು ವ್ಯವಸ್ಥೆ ನೀವು ಮಾಡ್ತಾ ಇದ್ದೀರಿ. ಅದರ ಅಡಿಯಲ್ಲಿ ಧನ್ಯವಾದಗಳು. ನಿಮ್ಮ ಒಂದು ಕ್ವಶನ್ನು, ಈಗ ಫಾರಿನಲ್ಲಿ ಹೋಗಿ ಓದ್ತಾರೆ, ಅದು ಬೆನಿಫಿಷಿಯಲ್ ಆಗಿರುತ್ತಾ, ಅದು ಬೇಕಾಗ್ತದಾ, ನಮ್ಮ ಇಂಡಿಯಾದಲ್ಲಿ ಸಿಕ್ಕಲ್ಲೋ ಅನ್ನೋದು ಪ್ರಶ್ನೆ ಉಂಟಲ್ಲ. ಇಟ್ ಈಸ್ ಎ ರಿಯಲಿ ವೆರಿ ಗುಡ್ ಕ್ವಶನ್ ಟು ಮೀ. ಸ್ಟೇಟಾಗಿ ಆಸ್ ಎ ಅಕಾಡೆಮಿಷಿಯನ್ ಆಗಿ ನನ್ನ ಕೇಳೋದಾದರೆ, ಬೆಟರ್ ದ್ಯಾನ್ ಎನಿ ಕಂಟ್ರೀಸ್ ನಮ್ಮ ಇಂಡಿಯಾದಲ್ಲೇ ಸಾಕಷ್ಟು ಡೊಮೇನ್ಗಳಿದೆ, ಸಾಕಷ್ಟು ವ್ಯವಸ್ಥೆಗಳಿದೆ, ಸಾಕಷ್ಟು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಇದೆ. ನಾರ್ಮಲ್ ಆಗಿ ಹೊರಗಡೆ ಹೋಗಿ ಹೋಗ್ತಾರೆ ಅಂತೇಳಿ ಈಗಿನ ಕಾಲದಲ್ಲಿ, ಇಫ್ ಯು ಡೋಂಟ್ ಟೇಕ್ ಮೀ ರಾಂಗ್, ಕೆಲವು ಸಾರಿ ಫ್ಯಾಷನ್ ಆಗಿ ಆಗ್ತದೆ. ಅದು ಇಟ್ ಇಸ್ ನಾಟ್ ಅ ಪ್ಯಾಷನ್. ನಾನು ಫಾರಿನಲ್ಲಿ ಹೋಗ್ತೀನಿ, ಫಾರಿನ್ ಓದಕ್ಕೆ ಹೋಗ್ತೀನಿ. ಯು ಟೆಲ್ ಮೀ ಹೌ ಮೆನಿ ಪೀಪಲ್ ಹ್ಯಾವ್ ಗಾನ್ ಅಂಡ್ ಕಮ್ ಬ್ಯಾಕ್ ಅಂಡ್ ಸೆಟಲ್ಡ್ ಇನ್ ಇಂಡಿಯಾ ಫಾರ್ ಎ ಬೆಟರ್ ಎಂಪ್ಲಾಯ್ಮೆಂಟ್. ಆಗಿನ ಕಾಲದಲ್ಲಿ ನಾವೇನು ಹೇಳ್ತಿದ್ದೀವಿ, ಫಾರಿನ್ ರಿಟರ್ನ್ ಅಪ್ ಅಂತ ಹೇಳ್ತಿದ್ದೀವಿ. ಅಂದರೆ ಫಾರಿನಲ್ಲಿ ಹೋಗಿ ವಿದ್ಯಾಭ್ಯಾಸ ಮಾಡಿ ಇರ್ಬೋದು, ಕೆಲಸ ಮಾಡಿ ಇರ್ಬೋದು, ಹಣ ಗಳಿಸಿರ್ಬೋದು, ಅಥವಾ ಹೆಸರು ಗಳಿಸಿರ್ಬೋದು, ಬಂದಾಗ ಇಲ್ಲಿ ಒಂದು ಸ್ಟಾರ್ಟಪ್ ಮಾಡ್ಕೊಂಡು ಸೆಟ್ಲ್ ಆಗಿರೋ ಸನ್ನಿವೇಶಗಳು ಇದೆ, ಇಲ್ಲಂತಿಲ್ಲ. ಈಗಿರುವ ಪರಿಸ್ಥಿತಿಯಲ್ಲಿ ನಮ್ಮ ದೇಶದಲ್ಲಿ ಸಾಕಷ್ಟು ಅನುಕೂಲಗಳಿದ್ದಾಗ ಫಾರಿನ್ಗೆ ಹೋಗೋ ಅವಶ್ಯಕತೆ ಇಲ್ಲ. ರಿಟರ್ನ್ಡ್ ಫ್ರಮ್ ಫಾರಿನ್ ಕಂಟ್ರಿ. ಹಾಗಾಗಿ ಈಗಿರತಕ್ಕಂಥ ಸಂಸ್ಥೆಗಳು, ಎಜುಕೇಷನ್ ಸಂಸ್ಥೆಗಳಿಗೆ ಸಾಕಷ್ಟು ಅನುಕೂಲಗಳಿದೆ. ಹೈ ಟೆಕ್ನಾಲಜಿ ಇದೆ. ಈ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತ ಏನು ಮಾಡಿದ್ದೀವಲ್ಲ, ಅಲ್ಲಿ ರಿಯಲ್ ಸೆನ್ಸ್ ಗ್ರಾಸ್ ಟೈಮ್ ಎಜುಕೇಷನ್ ಆಗ್ತಾ ಇದೆ, ಸ್ಕಿಲ್ ಓರಿಯೆಂಟೆಡ್ ಪ್ರೋಗ್ರಾಮ್ಗಳಾಗ್ತಾ ಇದೆ. ಯು ನೇಮ್ ಎನಿ ಕೋರ್ಸ್ ಫಾರ್ ದಟ್, ನೇಮ್ ಎನಿ ಸ್ಕಿಲ್ ಪ್ರೋಗ್ರಾಮ್ ಫಾರ್ ದಟ್. ಬಟ್ ಯು ಜಿಗೆ ಪಿ ಜಿಗೆ ನೀವು ಆಗಲೇ ಕೇಳ್ತಾ ಇದ್ರು ಒಂದು ಕ್ವಶನ್. ವ್ಯತ್ಯಾಸ ಏನಪ್ಪ ಅಂತ ಹೇಳಿದ್ರೆ, ಪಿ ಜಿಲಿ ಅಪ್ ಟು 40 to 50% or 60% ಥಿಯರಿ ಬೇಸ್ಡ್, ರಿಮೈನಿಂಗ್ ಪೀರಿಯಡ್ ಈಸ್ ದ ಓನ್ಲಿ ಸ್ಕಿಲ್ ಬೇಸ್ಡ್. ವೆರಸ್ ಪಿ ಜಿಯಲ್ಲಿ ಬಂದಾಗ ಇದು ರಿವರ್ಸ್ ಆಗುತ್ತೆ. 20% ವಿಲ್ ಬಿ ಥಿಯರಿಟಿಕಲ್ ಅಂಡ್ 80% ವಿಲ್ ಬಿ ದ ಸ್ಕಿಲ್ ಬೇಸ್ಡ್. ಹಾಗಾಗಿ ಏನಾಗುತ್ತೆ, ಈ ಕ್ಯಾಂಪಸ್ ಟು ಕಾರ್ಪೊರೇಟ್ ಕನೆಕ್ಟ್ ಆಗುತ್ತೆ. ಇಲ್ಲಿ ಪಿ ಜಿಲಿ ಹೋದಾಗ ಏನಾಗುತ್ತೆ, ಇವನು ರಿಯಲ್ ಸೆನ್ಸಲ್ಲಿ ಕಲೀಲಿಕ್ಕೆ ಅವಕಾಶಗಳಾಗುತ್ತೆ. ಆಗಿನ ಕಾಲದಲ್ಲಿ ಏನಿತ್ತು, ಇಂಡಕ್ಷನ್ ಪ್ರೋಗ್ರಾಮ್ ಆರ್ ಪ್ಲೇಸ್ಮೆಂಟ್, ಟ್ರೈನಿಂಗ್ ಅಟ್ ದ ಎಂಟ್ರಿ ಲೆವೆಲ್ or job orientation program. ಈಗ nobody wanted to spare their money or time for training anybody. They need well-equipped, well-trained people. They should show the progress on the 0 hour of the employment. ಈಗ ಇಂಟರ್ವ್ಯೂ ಕೇಳಿದ ಏನಂತ ಕೇಳ್ತಾರೆ, ನಿಮ್ಮನ್ನು ಎಂಪ್ಲಾಯ್ ಮಾಡಿಕೊಂಡಾಗ when you will give me production. The candidate should be in a position to answer that the moment I entered into your institution or industry, I will try to give the results as you expected.
ಹೀಗಾಗಿ ನಮ್ಮ ದೇಶದಲ್ಲಿ ಸಾಕಷ್ಟು ಅನುಕೂಲಗಳಿದೆ. ಹೊರಗಡೆ ಹೋದಾಗ ಕಾಸ್ಟ್ ಫ್ಯಾಕ್ಟರ್ ಅಗೇನ್ ಯು ನೋ ಬೆಟರ್. ಅಂಡ್ ಇಂಡಿಯಾದಲ್ಲಿ ಬಂದಾಗ ಈಗ ನೋಡಿ, ಇದು ಮೋರ್ ಇಂಪಾರ್ಟೆಂಟ್ ಇಯರ್ ವಾಟ್ ಐ ವಾಂಟ್ ಎಂಫಸಿಸ್ ಇಯರ್. ಶಿವ ಸರ್, ನೀವು ನಂಗೆ ಹೇಳಿ, ಯಾವ ಕೋರ್ಸ್ ಅನ್ನು ಮಾಡಿದ್ರೆ ಇನ್ನೊಂದು 30 ವರ್ಷ ನನ್ನ ಕರಿಯರ್ ಭದ್ರವಾಗಿರುತ್ತೆ ಅಂತ? ಬಿಕಾಸ್ ಅದೇ ಅಲ್ಟಿಮೇಟ್ ಗೋಲ್ ಏನಂದ್ರೆ ನನ್ನ ಕರಿಯರ್ ಯಾವತ್ತೂ ಕರಿಯರ್ ಗ್ರಾಫ್ ಹೈ ಹೋಗಬೇಕು, ಲೋ ಬರಬಾರ್ದು ಅಂತ. ಸೊ ಯಾವ ಕೋರ್ಸ್ಗಳು ಅಂತ? ಈಗ ನಮಗೆಲ್ಲ ಜನಸಾಮಾನ್ಯರಿಗೆ ಒಂದು 3-4 ಮಾಸ್ಟರ್ಸ್ ಗೊತ್ತಿದೆ ಬಿಟ್ರೆ ಬೇರೆದು ಯಾವುದು ಗೊತ್ತಿಲ್ಲ. ಐ ಆಮ್ ಬೀಂಗ್ ಬ್ಲಂಟ್ಲಿ ಹಾನೆಸ್ಟ್ ವಿತ್ ಯು. ಸೊ ಯಾವ ಕೋರ್ಸನ್ನು ಮಾಡಿದ್ರೆ ಇನ್ನೊಂದು 34 ವರ್ಷ ಅದೇ ರನ್ ಆಗೋದು ಓಡೋ ಕುದುರೆ ಅಂತ ಹೇಳ್ತೀರಾ? To answer this question, probably ಇನ್ನೇನು ನೋಡ್ಬೇಕಂದ್ರೆ we have to look at that how the economy is going to be in another 20-30 years. What industry is going to grow and what kind of an employment opportunities are going to come up. Okay. Impact of AI ಹೆಂಗೆ ಇರುತ್ತೆ, ಇದೆಲ್ಲ ಮೈಂಡ್ಲಿ ಇಟ್ಕೊಂಡು we have to see. Right? In that case, probably I would say instead of looking at only MBA, MCA, ಇದ್ರಲ್ಲಿ ಏನು ಮಾಡಬೇಕು, we have to be more of a domain specific. Okay. So what is my core skill? What is my undergraduation? ನಾನು ಯಾವ್ದು ಬ್ಯಾಕ್ಗ್ರೌಂಡಲ್ಲಿ ಬರ್ತೀನಿ, ವಾಟ್ ಈಸ್ ದಟ್ ಗುಡ್ ಫಾರ್ ಮೀ, ಇದೆಲ್ಲ ನೋಡಿಕೊಂಡು ಇದು MBA, MCA ಬೇರೆ ಏನು ಕೋರ್ಸ್ ಮಾಡ್ತಿರೋ ಅದೆಲ್ಲ ಕೂಡ ಏನು ಮಾಡಬೇಕು, ಯು ಹ್ಯಾವ್ ಟು ಗೋ ಅ ಸೂಪರ್ ಸ್ಪೆಷಲೈಸೇಷನ್. Okay. So very traditionally, if you look at an MBA program, we offer finance, marketing, business analytics, and HR. Idu maatrane. But by taking into account of all the changes, what is happening in the global and Indian economy level, we started offering 2 more specializations. Okay. Yenandra ಒಂದು hospital and healthcare. That's one of the electives we are offering in the MBA program. Another one is production and operations and supply chain management. These 2 things are, booming very well in the industry. Maybe after the COVID, immediately look at it, and the healthcare industry is growing very fast. ಈ ಇಂಡಸ್ಟ್ರಿ ಗ್ರೋ ಆಗತ್ತಂಗೆ ವಾಟ್ ಐ ಆಮ್ ಸೀಯಿಂಗ್ ಇಟ್ ನೌ, ದರ್ ಇಸ್ ನೋ ಮಚ್ ಪ್ರೊಫೆಷನಲ್ಸ್ ಅವೈಲಬಲ್ ಟು ಹ್ಯಾಂಡಲ್ ದಿಸ್ ಆಸ್ ಅ ಬಿಸ್ನೆಸ್. Now the industry is growing as a corporate. Correct. Right? Yeah. So no more clinic, no more small hospitals now. We want multi-specialty hospitals to be built in, and then it's supposed to support for the every people. Correct. ಅದು ಮ್ಯಾನೇಜ್ ಮಾಡೋಕ್ಕೆ ಪ್ರೊಫೆಷನಲ್ಸ್ ಬೇಕು. ಸೊ ದಟ್ ವಿ ಆಲ್ರೆಡಿ ಹ್ಯಾವ್ ಅ ಮೆಡಿಕಲ್ ಕಾಲೇಜ್ ವಿತ್ ಅಸ್. So by taking the course 10th of the medical college, we are offering hospital healthcare management. Nice. Already many doctors are joined and BSc anesthesia ಮಾಡೋರೆಲ್ಲ ಜಾಯಿನ್ ಮಾಡಿದ್ದಾರೆ. So what is their vision and what is our mission is to grow the professionals like this kind of a rare areas and then bring them up. Okay. Same tara I am looking at another thing. Earlier, the manufacturing was not taken much interest in India. But recently, tumma interest bantu. We could see a lot of PLI schemes and government funding, budgeting is coming in to support the manufacturing, particularly SME as well big industries. So, idu mind itkondu, we are offering a production and operations and supply chain management kuda. We could see a lot of budget spending in every budget annually for infrastructure and all that. So, idu manage madaka professionals astilla. So, this is all the growing areas. By looking at the growing areas, we have to identify our path as well matching our core strength. Correct. ತುಂಬಾ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ನಮ್ಮ ಕಡೆ ಬಂದು ಜಾಯಿನ್ ಆಗಿದ್ದಾರೆ, MBA ಜಾಯಿನ್ ಆಗಿದ್ದಾರೆ. ಸೊ ದೇ ವರ್ ಲುಕಿಂಗ್ ಅಟ್ ಕ್ಯಾರಿಯರ್ ಆಪರ್ಚುನಿಟೀಸ್ ಇನ್ ದಿ ಏರಿಯಾ ಫಾರ್ ಪ್ರೊಡಕ್ಷನ್, ಸಪ್ಲೈ ಚೈನ್ ಅದೇ ಕೂಡ. ಸೊ ಆಸ್ ವಿ ಆರ್ ಆಫರಿಂಗ್ electives in that areas, they are able to place well and then they could plan their career path for another 20-30 years. Nice, very nice. So very valid point ಹೇಳಿದ್ರಿ. ಗೋಪಾಲ್ ಕೃಷ್ಣ ಸರ್, ಈಗ ನಿಮ್ಮ ಹತ್ರ ಸ್ಟೂಡೆಂಟ್ಸ್ ಬರ್ತಾರೆ, ಈಗ ಆಸ್ಪಿರೆಂಟ್ಸ್ ಬರ್ತಾರೆ PG ಕೋರ್ಸ್ ಮಾಡಬೇಕು ಅಂತ. ಸೊ PG ಕೋರ್ಸ್ನ ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಶಿಕ್ಷಣ ಸಂಸ್ಥೆಗಳೇ ಕೇಳಬೇಕಾದ ಪ್ರಮುಖ 3 ಪ್ರಶ್ನೆಗಳು ಯಾವುದು ಅಂತ ವಿದ್ಯಾರ್ಥಿಗಳು ಯಾವ ಪ್ರಶ್ನೆ ಹೋಗಿ ಕೇಳಬೇಕು, ಹೆಂಗೆ ಆಯ್ಕೆ ಮಾಡ್ಕೊಳ್ಬೇಕು ಅಂತ? ಯಾರಿಗೆ ಆದ್ರೂ ಅಷ್ಟೇನೆ ಅವ್ರಿಗೆ ಇಂಟ್ರೆಸ್ಟ್, ಅವರ ಬೇಸಿಕ್ ಕ್ವಾಲಿಫಿಕೇಶನ್ ಏನ್ ಮಾಡಿದ್ದಾರೆ ಅಂತ. ಈಗ ನಾನು BE ಸಿವಿಲ್ ಇಂಜಿನಿಯರಿಂಗ್ ಮಾಡ್ಕೊಂಡ್ ಬಂದಿದ್ದೀನಿ ಅಂತಂದ್ರೆ ನಾನು MTech ಮಾಡಬೇಕು. ನಮ್ಮಲ್ಲಿಗೆ MTech ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಇದೆ. ನೀವು ಹೇಳ್ದಂಗೆ 30 ವರ್ಷ ಇನ್ನು ಮುಂದೆ ಜಾಬ್ ನಂದು ಚೆನ್ನಾಗಿ ನಡೀತಾನೆ ಇರಬೇಕು ಅಂತಂದ್ರೆ ಆ 30 ವರ್ಷಗಳ ಕಾಲನೂ ನಡೆಯುವಂಥದ್ದು ಯಾವುದು ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್. ನೀವು ರೋಡ್ಸು, ರೈಲ್ವೇಸು, ಏರ್ಪೋರ್ಟ್ಸು ಡೆವಲಪ್ಮೆಂಟ್ಗಳು, ಮೆಟ್ರೋಗಳು, ನೀವು ಇದನ್ನ ಕನ್ಸ್ಟ್ರಕ್ಷನ್ ಇದನ್ನು ಯಾವತ್ತು ನೋಡಿನೂ ಎಕ್ಸ್ಪಾನ್ಷನ್ ಆಗ್ತಾನೆ ಇರುತ್ತೆ. ಇವಾಗ 100 ಕಿಲೋಮೀಟರ್ ಆಗಿದೆ ಅಂದ್ರೆ 400 ಕಿಲೋಮೀಟರ್, 500,000 ಕಿಲೋಮೀಟರ್ಗೆ ಹೋಗ್ತಾರೆ. ಡಿಮಾಂಡ್ ಇರುತ್ತೆ. ಈ ತರ ಡಿಮಾಂಡ್ ಇದ್ದು ನೀವು ಆಮೇಲೆ ಇದು ಪ್ರಾಜೆಕ್ಟ್ಸ್ಗಳು ಅಷ್ಟೇನೆ ತುಂಬಾ ಲೆಂತಿ ಪ್ರಾಜೆಕ್ಟ್ಸ್ಗಳಿದೆಲ್ಲ. ಆ ಥರದಲ್ಲಿ ಅವರ ಬೇಸಿಕ್ ಕ್ವಾಲಿಫಿಕೇಶನ್ ಏನು ಅಂತ ನೋಡಬೇಕು. ಎರಡನೇದಾಗಿ ಅವ್ರು ಏನಾದ್ರು ಒಂದು ವೇಳೆ BCA ಅಥವಾ BSc ಕಂಪ್ಯೂಟರ್ ಸೈನ್ಸು ಈ ಥರ ಏನಾದ್ರು ಮಾಡ್ಕೊಂಡ್ ಬಂದಿದ್ರೆ ಅಂಥವ್ರು MCAಗೆ ಹೋಗ್ಬೋದು. ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಅಲ್ಲೂ ಅಷ್ಟೇ ಇವಾಗೆಲ್ಲ ನಾವು ಸ್ಪೆಷಲೈಸೇಷನ್ ಕೊಡ್ತಾ ಇದ್ದೀವಿ. ಬೇಸ್ಡ್ ಕೋರ್ಸಸ್ನ ತಂದಿದ್ದೀವಿ. ನಮ್ಮದು ಅಟಾನಮಸ್ ಕಾಲೇಜು, ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ.
ನಮ್ಮ ಅಟಾನಮಸ್ ಕಾಲೇಜಲ್ಲಿ ನಾವು ಈ ಇಂಡಸ್ಟ್ರಿ ಜೊತೆ ಟೈಅಪ್ ಮಾಡಿಕೊಂಡು ನಾವು ಅವ್ರಿಗೆ ಏನು ರಿಕ್ವೈರ್ಮೆಂಟ್ ಇದೆ ಅಂತ ಕೋರ್ಸ್ಗಳನ್ನ ಆ್ಯಡ್ ಮಾಡಿದ್ದೀವಿ ನಾವು. ಹಾಗಾಗಿ MCA ಮಾಡ್ಬೋದು, BSc BCA ಮಾಡಿದವರು. ಇನ್ನು ನೀವು ಹೇಳ್ದಂಗೆ BCom BBA ಈ ಥರದ ಬೇರೆ ಯಾವುದೇ ಗ್ರ್ಯಾಜುಯೇಷನ್ ಮಾಡ್ಕೊಂಡ್ಬಂದಿದ್ರು ಅಂಥವ್ರು MBA ಮಾಡ್ಬೋದು. ನಮ್ಮದು ಡ್ಯುಯಲ್ ಸ್ಪೆಷಲೈಸೇಷನ್ ಇದೆ. ಬಿಸ್ನೆಸ್ ಅನಾಲಿಟಿಕ್ಸ್ನ ನಾವು ಸ್ಪೆಷಲೈಸೇಷನ್ಗೆ ಆಫರ್ ಮಾಡ್ತಾ ಇದ್ದೀವಿ. ಎರಡನೇದಾಗಿ ಈ ಕ್ರಿಯೇಟಿವ್ ಲರ್ನಿಂಗ್ ಅಂತ ಹೇಳಿ ನಾವು ಕೊಡ್ತೀವಿ. ಕ್ರಿಯೇಟಿವ್ ಲರ್ನಿಂಗಲ್ಲಿ ಅದೊಂದು ಸ್ಪೆಷಲ್ ಲ್ಯಾಬೇ ಇದೆ. ಅದು ಅದರಲ್ಲಿ ಅವರು ಕ್ರಿಯೇಟಿವ್ ಆಗಿ ಅವರಾಗೇನೆ ಒಂದು ನಾವೇನಾದ್ರು ಒಂದು ಕೇಸ್ ಸ್ಟಡಿ ಎಲ್ಲ ಏನಾದ್ರು ಕೊಟ್ಟರೆ ಅದನ್ನು ಅವ್ರು ವರ್ಕೌಟ್ ಮಾಡಿ ದೇ ಶುಡ್ ಕಮ್ ಔಟ್ ವಿತ್ ಎ ರಿಸಲ್ಟ್. ಅದು ಕ್ರಿಯೇಟಿವ್ ಲರ್ನಿಂಗು. ಮೂರನೇದಾಗಿ ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಸೆಲ್ ಇದೆ ನಮ್ಮಲ್ಲಿ. ಆ ED ಸೆಲ್ಲಲ್ಲಿ ಏನು ಮಾಡ್ತೀವಿ ಅಂದರೆ ಇವರು ಬರೀ ಜಾಬ್ ಸೀಕರ್ಸ್ ಆಗಬಾರ್ದು, ಜಾಬ್ ಗಿವರ್ಸ್ ಆಗಬೇಕು ಅಂತ ಹೇಳಿ ಏನು ಮಾಡ್ತೀವಿ ಅಂಥವ್ರಿಗೆ ಟ್ರೈನಿಂಗ್ ಕೊಟ್ಟು ನಮ್ಮಲ್ಲಿ ಆಗಲೇ ಸುಮಾರಷ್ಟು ಈಗ ಲಾಸ್ಟ್ 3 ಇಯರ್ಸಲ್ಲಿ ಒಂದು 8 ರಿಂದ 10 ವಿದ್ಯಾರ್ಥಿಗಳು ಆಗಲೇ ಸ್ಟಾರ್ಟಪ್ ಶುರು ಮಾಡ್ಕೊಂಡು ಅವರು ಎಂಟರ್ಪ್ರಿನರ್ಶಿಪ್ನ ಮಾಡ್ಕೊಂಡಿದ್ದಾರೆ. ಅವರು ದೇ ಆರ್ ಆಲ್ರೆಡಿ ಎಂಟರ್ಪ್ರಿನಿಯರ್ಸ್ ಹೂ ಆರ್ ಗಿವಿಂಗ್ ಜಾಬ್ಸ್ ಟು ಅದರ್ಸ್. ಈ ಥರ ಡೆವಲಪ್ಮೆಂಟ್ ಮಾಡ್ಕೊಳ್ಬೇಕು. ಹಾಗಾಗಿ ಕೋರ್ಸ್ಗಳು ಅವರ ಬೇಸಿಕಲಿ ಅವರ ಏನು ಗ್ರ್ಯಾಜುಯೇಷನಲ್ಲಿ ಏನು ಓದಿದ್ದಾರೆ ಅದ್ರ ಬೇಸಿಸಲ್ಲಿ ಅವ್ರು ಏನು ಎಕ್ಸ್ಪಾನ್ಷನ್ ಮಾಡ್ಕೊಬೋದು ಅಂತ ಹೇಳಿ ನೋಡಿಕೊಂಡು ಅವರು ಅಂಥ ಪ್ರೋಗ್ರಾಮ್ನ ಸೆಲೆಕ್ಟ್ ಮಾಡ್ಕೊಬೇಕು. ಓಕೆ, ಈಸ್ಟ್ ವೆಸ್ಟ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ಸ್ಪೆಷಾಲಿಟಿ ಏನು, ಯಾವ ಕೋರ್ಸ್ಗಳನ್ನ ಆಯ್ಕೆ ಮಾಡ್ಕೊಳ್ಬೇಕು ಅಂತೀರಾ? ಆಮೇಲೆ ನಿಮ್ಮ ಇನ್ಸ್ಟಿಟ್ಯೂಷನ್ಗೆ ಬರಬೇಕಾದ್ರೆ ನಂಗೆ ಈ ಕೋರ್ಸ್ ಬೇಕು ಅಂತ ಡಿಮ್ಯಾಂಡ್ ಇರೋ ಕೋರ್ಸ್ ಯಾವುದು? MBA ಅಲ್ಲಿ ನಮ್ದು ವಿ ಆರ್ ಕಮಿಂಗ್ ಅಂಡರ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಅಂಡ್ ಆಲ್ಸೋ VTU. ಓಕೆ, ಇಲ್ಲಿ ಸ್ಪೆಷಲೈಸೇಷನ್ ಡ್ಯೂಯಲ್ ಸ್ಪೆಷಲೈಸೇಷನ್ ಇದೆ. ಮಾರ್ಕೆಟಿಂಗ್ ಇದೆ, HR ಇದೆ, ಫಿನಾನ್ಸ್ ಇದೆ. ಬಟ್ ಹೈ ಡಿಮ್ಯಾಂಡಿಂಗ್ ಕೋರ್ಸ್ ಅಂತ ಹೇಳಿದ್ರೆ ಫಿನಾನ್ಸ್ ಅಂಡ್ HR ಬರ್ತಾರೆ. ಹಾಗಾದ್ರೆ ಮಾರ್ಕೆಟಿಂಗ್ ಇಲ್ಲ ಅಂತಲ್ಲ. ಥರ್ಡ್ ಸೆಮಿಸ್ಟರ್ ಬಂದಾಗ ಆಕ್ಚುಯಲ್ ಸ್ಪೆಷಲೈಸೇಷನ್ ಸ್ಟಾರ್ಟ್ ಆಗುತ್ತೆ. ಇನ್ ಅಡಿಷನ್ ಟು ದಟ್ ನಮ್ಮಲ್ಲಿ ಸೈನ್ಸ್ ಕಾಲೇಜ್ ಇದೆ, MSc. ಅಲ್ಲಿಗೆ MSc ಮೈಕ್ರೋಬಯಾಲಜಿ, MSc ಕೆಮಿಸ್ಟ್ರಿ, ಬಯೋಟೆಕ್ನಾಲಜಿ ಇದೆ. ಅದೇ ಥರ BE ಬಂದಾಗ BE ನಮ್ಮದು ಅಟಾನಮಸ್ ಇನ್ಸ್ಟಿಟ್ಯೂಷನ್. ಅಲ್ಲಿ ಕೂಡ ನಮ್ಮದು ಮಾಸ್ಟರ್ ಡಿಗ್ರಿಗಳು ಇದೆ. MTech ಇದೆ, MTech ಇನ್ ಸಿವಿಲ್, MTech ಇನ್ ಸ್ಟ್ರಕ್ಚರಲ್, MTech ಇನ್ ಕಂಪ್ಯೂಟರ್ ಸೈನ್ಸ್. ಆ ಥರ ವೇರಿಯಸ್ PG ಕೋರ್ಸ್ಗಳು ನಮ್ಮಲ್ಲಿ ಲಭ್ಯವಿದೆ. ಆದರೆ ಹೈ ಡಿಮ್ಯಾಂಡಿಂಗ್ ಅಂತ ಹೇಳಿದ್ರೆ MCA ಆ್ಯಂಡ್ MBA ಇಸ್ ಫೋರ್ಸ್ ನಾವು. ಹಾಗಾಗಿ MCA ಅಲ್ಲಿ ಕೂಡ ಈಗ ಏನಾಗಿದೆ ಅಂತ ಹೇಳಿದ್ರೆ ಈಗ ಸ್ಟಾರ್ಟಪ್ಗಳು ಜಾಸ್ತಿ ಆಗ್ತಾ ಬಂದಾಗ ಸ್ಟಾರ್ಟಪ್ಗಳು ಇಂಟ್ರೆಸ್ಟ್ ಹುಡುಗರಿಗೆ ಜಾಸ್ತಿ ಇರೋದ್ರಿಂದ MCA ಕೋರ್ಸ್ಗೆ ಪ್ರಿಫರೆನ್ಸ್ ಇದೆ. ಸರಿ ಹೇಳಿದಂಗೆ ನಾವೇನು ಮಾಡ್ತೀವಿ, ಫಸ್ಟ್ ಅವನಿಗೆ ಏನು ಇಂಟ್ರೆಸ್ಟ್ ಇದೆ, ಬೇಸಿಕ್ ಕ್ವಾಲಿಫಿಕೇಶನ್ ಏನಿದೆ, ಅವನ ಪ್ಯಾಷನ್ ಏನಿದೆ, ಅವನಿಗೊಂದು ಇಂಟ್ಯೂಷನ್ ಇರಬೇಕಲ್ಲ. ಹಾಗಾಗಿ ವಿ ಡೋಂಟ್ ಫೋರ್ಸ್ ಎನಿಥಿಂಗ್ ಟು ಎನಿಬಡಿ ಎಲ್ಸ್. ಫಸ್ಟ್ ಅವನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತೀವಿ. ಅಂಡರ್ಸ್ಟ್ಯಾಂಡ್ ಮಾಡಿ ಅವನ ಕೌನ್ಸಿಲ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ನಾವು ಕೌನ್ಸಿಲಿಂಗ್ ಈಚ್ ಸ್ಟೂಡೆಂಟ್ ಯು ವಿಲ್ ಟೇಕ್ ನಾಟ್ ದನ್ ಹಾಫ್ ಅನ್ ಅವರ್ ಟು ಅಂಡರ್ಸ್ಟ್ಯಾಂಡ್ ದಮ್. Then slowly we'll give the briefing about the course. Then we'll give them to decide. Actually, education, it is not a chance. It is a choice based. ಹಾಗಾಗಿ ಸ್ಟೂಡೆಂಟ್ ಚಾಯ್ಸ್ ಏನಿದೆಯೋ ಅದರ ಕಡೆ ಗಮನ ಕೊಡ್ತೀವಿ ನಾವು. ಓಕೆ, ನೈಸ್. ಶಿವ ಸರ್, ನೀವು ನನಗೆ ಇನ್ನೊಂದು ಪ್ರಶ್ನೆಗೆ ಉತ್ತರ ಕೊಡಿ. ಈಗ ಡಿಗ್ರಿ ಮಾಡಿದವ್ರಿಗೂ ಸ್ಯಾಲ್ರಿ ಸಿಗುತ್ತೆ, ಮಾಸ್ಟರ್ಸ್ ಮಾಡಿದವ್ರಿಗೆ ಏನು ಜಾಸ್ತಿ ಸ್ಯಾಲ್ರಿ ಸಿಗುತ್ತೆ? ಆಮೇಲೆ ಹೆಂಗೆ ನೋಡ್ತಾರೆ ಈಗ ವರ್ಕ್ ಅಟ್ಮಾಸ್ಫಿಯರಲ್ಲಿ ಡಬಲ್ ಡಿಗ್ರಿ ಗ್ರಾಜ್ಯುಯೇಟ್ಸನ್ನ ನೋಡೋದು ಹೆಂಗೆ, ಬರೀ ಗ್ರಾಜ್ಯುಯೇಟ್ಸನ್ನ ನೋಡೋದು ಹೆಂಗೆ ಅನ್ನೋ ಪ್ರಶ್ನೆಗೆ ಉತ್ತರ ಕೊಡಿ. UG ಮಾಡಿಸ್ಕೊಂಡು ನೀವು ಕಲ್ಸಕ್ಕೆ ಹೋಗ್ಬೋದು, ಇಮಿಡಿಯೇಟ್ ನಿಮ್ಮ ಕೆಲಸ ಸಿಗುತ್ತೆ. ಬಟ್ ವಾಟ್ ಇಸ್ ದ ಸ್ಯಾಲ್ರಿ ಯು ಗೆಟ್? Is it sufficient enough to make your life for another 10 years, 15 years? Adu nodbeku. Apart from that, your career growth. Today I'm happy that I got a job. Maybe salary must be less. Okay, fine with that. But going forward, on the 5 years alle nimma family commitments ಜಾಸ್ತಿ ಆಗುತ್ತೆ, ನೀವು ಲೈಫ್ ಸೆಟಲ್ ಆಗಬೇಕು. You have, I know, today everybody is very ambitious, right? Correct. We want a bigger house, we want a bigger car. Settle before 30. Settle before 30. That's all there. Retire before 50. ಎಲ್ಲ ಬರುತ್ತೆ ಮೈಂಡ್ ಅಲ್ಲಿ ಅಲ್ವಾ? ಸೊ ಅದೆಲ್ಲ ನೋಡ್ಕೊಂಡು ನೋಡಕ್ಕೆ ಏನಾಗುತ್ತೆ, ಐ ಆಲ್ವೇಸ್ ಅಡ್ವೈಸ್ ಟು ಹ್ಯಾವ್ ಅ PG ಪ್ರೋಗ್ರಾಮ್. ಬಿಕಾಸ್ ನಿಮ್ದು ಸ್ಕಿಲ್ಲು, ಆಟಿಟ್ಯೂಡು ಮತ್ತೆ ನಾಲೆಜು 3 ಏರಿಯಾ ಕೂಡ PG ಪ್ರೋಗ್ರಾಮ್ ಮಾಡೋಕ್ಕೆ ಏನಾಗುತ್ತೆ, ಸ್ಟ್ರಾಂಗ್ ಆಗುತ್ತೆ. ಆಕ್ಚುಲಿ ವಿ ನೀಡ್ ಅ ನಾಲೆಜ್. To work in any industry, you must be having understanding of an industry. Correct. You must be having what is your role to play and all that. But you need some better skills to perform and grow. ನಿಮ್ಮ ಲೈಫಲ್ಲಿ ಮುಂದೆ ಬರಬೇಕಂದ್ರೆ ಯು ನೀಡ್ ಎಸೆನ್ಷಿಯಲಿ ಲಾಟ್ ಆಫ್ ಸ್ಕಿಲ್ಸ್ ಟು ಬಿ ಬಿಲ್ಟ್ ಇನ್. ಅದೆಲ್ಲ PG ಆಗಿದೆ. ಆ್ಯಂಡ್ ಎನಿ ಎಲೆಕ್ಟಿವ್ ಯು ಚೂಸ್ ಟು ಸ್ಟಡಿ ಅಬೌಟ್ 3 ಸಬ್ಜೆಕ್ಟ್ಸ್ ವಿಲ್ ಬಿ ಯುವರ್ ಮೈನರ್. ಸೊ ಯು ಕ್ಯಾನ್ ಚೂಸ್ ಅಂಡ್ ಪ್ಲೇ ಬಿಟ್ವೀನ್ ದಟ್ ವಿಚ್ ಇಂಡಸ್ಟ್ರಿ ಯು ವಾಂಟ್ ಟು ವರ್ಕ್ ವಿತ್ ಆರ್ ವಾಟ್ ಸ್ಕಿಲ್ಸ್ ಯು ರಿಕ್ವೈರ್. ಇದು ಬಿಟ್ಟು ಇನ್ನೂ ಸ್ಪೆಷಲ್ ಟಾಪಿಕ್ಸ್ ಇದೆ, ಅದು ನೀವು ಚೂಸ್ ಮಾಡ್ಕೊಳ್ಬೋದು. ಸೊ ಇಷ್ಟೊಂದು ವೆರೈಟಿ ಕೊಡೋಕ್ಕೆ UGಯಲ್ಲಿ ಅಷ್ಟು ಸ್ಪೇಸ್ ಇಲ್ಲ. ಯು ಡೋಂಟ್ ಗೆಟ್ ಟೈಮ್ ಆಲ್ಸೋ. ಸೊ PGಯಲ್ಲಿ ಇದಾಗಿದೆ. ಅನದರ್ ಏರಿಯಾ ಐ ಜಸ್ಟ್ ವಾಂಟ್ ಟು ಟಚ್ ಅಪ್ ಆನ್ ಅಬೌಟ್ ದ ಸ್ಕಿಲ್ಸ್. ನಮ್ಮ ಕಡೆ ಏನಂದ್ರೆ ಹೌ ವಿ ಡಿಸೈನ್ ಅ ಕರಿಕ್ಯುಲಮ್ ಇಸ್ ಬೈ ಟೇಕಿಂಗ್ ಇನ್ ಟು ದ ರೆವಲ್ಯೂಷನ್ ಆಫ್ EI. ವಿ ಬ್ರಾಟ್ ಇನ್ ಅ ಕಾನ್ಸೆಪ್ಟ್ ಆಫ್ EI ಫ್ರಮ್ ದ ಫಸ್ಟ್ ಟ್ರಿಮೆಸ್ಟರ್ ಟು ಲಾಸ್ಟ್.
ಎಲ್ಲ ಕಡೆನೂ ಎಕ್ಸೆಲ್ ಹೇಳ್ಕೊಡ್ತಾರೆ, ಬಟ್ ವಿ ಹ್ಯಾವ್ ಎಕ್ಸೆಲ್ ವಿತ್ AI. ಓಕೆ By taking into account of the AI, how Excel supposed to be played around in the industry, that we are teaching it. Probably it will be very unique to see. We have one paper called Generative AI and Prompt Engineering. ಇದೆಲ್ಲ ಹೇಳ್ಕೊಡಕ್ಕೆ PG ಎಲ್ಲ ಸ್ವಲ್ಪ ಅರ್ಥ ಆಗುತ್ತೆ ಆಕ್ಚುಲಿ. ದೇ ವಿಲ್ ಹ್ಯಾವ್ ಸಮ್ ಬೇಸಿಕ್ ನಾಲೆಜ್ ಅಟ್ ದ UG ಲೆವೆಲ್, ಸೊ ಇಟ್ ವಿಲ್ ಬಿ ಈಸಿ ಫಾರ್ ದಮ್ ಟು ಅಂಡರ್ಸ್ಟ್ಯಾಂಡ್. ವೈ ವಿ ಹ್ಯಾವ್ ಟು ಡೂ ಆಲ್ ದಟ್? ದೇ ವಿಲ್ ಬಿ ಗೋ ಅಂಡ್ ಸಿಟ್ ಇನ್ ದ ಇಂಡಸ್ಟ್ರಿ, ದೇ ವಿಲ್ ಸ್ಟಾರ್ಟ್ ವರ್ಕಿಂಗ್ ಅಟ್ ಫಾರ್ ದ ಫ್ಯೂಚರ್ ಬೇಸ್ಡ್ ಆಗಿ. ಓಕೆ ಸೊ ಅದು ಒಂದು. ಮತ್ತೆ ಇನ್ನೊಂದು ಏನಂತಂದ್ರೆ, ಇಫ್ ಯು ಟೇಕ್ ಎ UG ಪ್ರೋಗ್ರಾಮ್, ವಿ ಹ್ಯಾವ್ ವೆರಿ ಫ್ಯೂ ಕೇಸ್ ಸ್ಟಡೀಸ್ ಟು ಕವರ್ ಅಪ್. ಅವ್ರ ನಾಲೆಜ್ ಲೆವೆಲ್ ಹಂಗೆ ಇರುತ್ತೆ. ಬಟ್ PG ಅಲ್ಲಿ ಏನ್ ಮಾಡ್ತೀನಿ, ಐ ಮೇಕ್ ಕಂಪಲ್ಸರಿ ಎವ್ರಿ ಟೆಮೆಸ್ಟರ್ ಸ್ಟೂಡೆಂಟ್ ಸಪೋಸ್ ಟು ಸಾಲ್ವ್ ಅಂಡ್ ಸಬ್ಮಿಟ್ 30 ಕೇಸ್ ಸ್ಟಡೀಸ್. ಅವರು ಪ್ರಾಬ್ಲಮ್ ಸಾಲ್ವಿಂಗ್ ಸ್ವಲ್ಪ ಮೆಚುರಿಟಿ ಇರುತ್ತೆ PG ಅಲ್ಲಿ. ಸೊ ದೇ ಸಾಲ್ವ್ ದ ಬಿಸ್ನೆಸ್ ಪ್ರಾಬ್ಲಮ್ಸ್ ಅಂಡ್ ದೆನ್ ಟ್ರೈನ್ ದೆಮ್ಸೆಲ್ಸ್ ಫಾರ್ ಮೀಟಿಂಗ್ ದ ಬಿಸ್ನೆಸ್ ಪ್ರಾಬ್ಲಮ್ಸ್. ಫ್ರಮ್ ದ ಫಸ್ಟ್ ಟ್ರಿಮೆಸ್ಟರ್, ಇಫ್ ಯು ಎಕ್ವಿಪ್ ದಮ್ ಟು ದ 6th ಟ್ರಿಮೆಸ್ಟರ್, ಏನ್ ಮಾಡ್ತಾರೆ, ದೇ ವಿಲ್ ಬಿ ಆಲ್ಮೋಸ್ಟ್ ಲೈಕ್ ಹಾಫ್ ಆಫ್ ದ ಬಿಸ್ನೆಸ್ ಮ್ಯಾನ್. They go directly sit in the chair of middle level management. They could able to manage day-to-day affairs of the business. Okay. ಅದಕ್ಕೆ ಐ ಆಮ್ ಆಲ್ವೇಸ್ ಅಡ್ವೊಕೇಟ್ ಟು PG ವಿತ್ ಪ್ರೊಫೆಷನಲ್. ರೈಟ್. ಗೋಪಾಲಕೃಷ್ಣ ಸರ್, ಈಗ AI ಯುಗ. ಸೊ ಈ AI ಯುಗದಲ್ಲಿ 2 years ಪ್ಲಸ್ ಕಮಿಟ್ಮೆಂಟ್ ಅನ್ನ ಒಂದು ಮಾಸ್ಟರ್ಸ್ ಡಿಗ್ರಿ ಕೊಡೋದು, ಇಸ್ ಇಟ್ ವರ್ತ್ ಇಟ್ ಅನ್ನೋದು ಬಹಳಷ್ಟು ಜನರ ಒಂದು ಡೈಲಿಮಾ. ಸೊ ಹೆಂಗೆ ಕನ್ವಿನ್ಸ್ ಮಾಡ್ತಾರೆ? ನಾನು ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಪರ್ಟಿಕ್ಯುಲರ್ಲಿ ಅಂದರೆ, ಒಂದು 40 ವರ್ಷದ ಹಿಂದೆ 10th ಮಾಡಿದವರೇ ಗ್ರೇಟ್ ಅಂತ ಇದ್ರು, ಒಂದು 20 ವರ್ಷದ ಹಿಂದೆ PUC ಡಿಗ್ರಿ ಮಾಡಿದವ್ರು ಗ್ರೇಟು ಅಂತ. ಈಗ ಮಾಸ್ಟರ್ಸ್ ಮಾಡಿ ಒಂದು ಡಬಲ್ ಡಿಗ್ರಿ ಇದೆಯಾ ಅನ್ನೋದನ್ನ ನೋಡಿದವ್ರನ್ನ ಗ್ರೇಟ್ ಅಂತಾರೆ. ಸೊ ಇಸ್ ಇಟ್ ವರ್ತ್ ಇಟ್? ಇಂಡಸ್ಟ್ರಿನಲ್ಲಿ ಟೆಕ್ನಾಲಜಿ ಡೆವಲಪ್ಮೆಂಟ್ ಆದಂಗೂ ಡಿಮಾಂಡು ಜಾಸ್ತಿ ಆಗ್ತಾ ಹೋಗುತ್ತೆ. ದೇರ್ ಡಿಮಾಂಡ್ ಫ್ರಮ್ ದಿ ಗ್ರಾಜ್ಯುಯೇಟ್ಸ್ ಆ್ಯಂಡ್ ಪೋಸ್ಟ್ ಗ್ರಾಜ್ಯುಯೇಟ್ಸ್ ವಿಲ್ ಬಿ ಡೆಫಿನೆಟ್ಲಿ ಮೋರ್. ಆ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಇದ್ದರೆ, ಈಗ ಇಂಟರ್ನ್ಶಿಪ್ನ ನಾವು ಕಂಪಲ್ಸರಿ ಮಾಡಿದ್ದೀವಿ ನಾವು ಕೂಡ. 3rd ಸೆಮಿಸ್ಟ್ರಲ್ಲಿ ಅವರು ಇಂಟರ್ನ್ಶಿಪ್ಪಿಗೆ ಹೋಗಲೇಬೇಕು, ಅವರು ಇಂಡಸ್ಟ್ರಿನಲ್ಲಿ ಅವರಿಗೆ ಎಕ್ಸ್ಪೋಜರ್ ಸಿಗಬೇಕು, ಕ್ಯಾಂಪಸ್ ಟು ಕಾರ್ಪೊರೇಟ್ ಅವರು ಮೂವ್ಮೆಂಟ್ನ ಮಾಡ್ಕೊಳ್ಬೇಕು ಅನ್ನೋ ದೃಷ್ಟಿನಲ್ಲಿ ಏನು ಮಾಡ್ತೀವಿ ಅಂದರೆ, ಈ ಇಂಟರ್ನ್ಶಿಪ್ಪು ಪ್ರಾಜೆಕ್ಟ್ ವರ್ಕಲ್ಲಿ ಅವ್ರನ್ನ ಇನ್ವಾಲ್ವ್ ಮಾಡ್ತೀವಿ. ಆವಾಗ ಸ್ಕಿಲ್ ಬೇಸ್ಡ್ ಡೆವಲಪ್ಮೆಂಟ್ ಆಗುತ್ತೆ ಅವರಿಗೆ. PGನಲ್ಲಿ ಜಾಸ್ತಿ ಸ್ಕಿಲ್ ಸೆಟ್ ಬರೋದ್ರಿಂದ, ಈಗ ನಿಮಗೆ UGನಲ್ಲಿ ಏನಾಗುತ್ತೆ ಅಂದರೆ ಟೀಚಿಂಗ್ ಸ್ವಲ್ಪ ಜಾಸ್ತಿ ಇರುತ್ತೆ. PGನಲ್ಲಿ ಹಂಗಲ್ಲ, ಓನ್ಲಿ ಗೈಡ್ ಮಾಡಿರಾಯಿತು. ಸ್ಟೂಡೆಂಟ್ ಶುಡ್ ವರ್ಕ್ ಆನ್ ದೇರ್ ಓನ್. ಸೆಲ್ಫ್ ಸ್ಟಡಿ ಮಾಡ್ತಾರೆ PGನಲ್ಲಿ. ಸೆಲ್ಫ್ ಸ್ಟಡಿ ಮಾಡಿದಾಗ ಏನಾಗುತ್ತೆ ಅಂದರೆ ಅವರ ಸ್ಕಿಲ್ ಡೆವಲಪ್ಮೆಂಟ್ ಜಾಸ್ತಿ ಆಗುತ್ತೆ, ಫೌಂಡೇಶನ್ ಸ್ಟ್ರಾಂಗ್ ಆಗುತ್ತೆ. ಅಂಥ ಫೌಂಡೇಶನ್ನ ಇಂಡಸ್ಟ್ರಿನವರು ಡಿಮಾಂಡ್ ಮಾಡ್ತಾ ಇರ್ತಾರೆ. ಹಾಗಾಗಿ ಆ ಮ್ಯಾಚಿಂಗ್ ಇದೆಯಲ್ಲ ಕ್ಯಾಂಪಸ್ ಟು ಕಾರ್ಪೊರೇಟು, ಇಟ್ ವಿಲ್ ಬಿ ವೆರಿ ಈಸಿ. ಅದರಿಂದ AI ಯುಗ ಅಂತ ನಾವು ಏನು ಹೇಳ್ತೀವಿ, AI ಈಗ ದೇರ್ ಆರ್ ಲಾಟ್ ಆಫ್ ಅಪ್ಲಿಕೇಶನ್ಸ್ ವಿಚ್ ಹ್ಯಾವ್ ಆಲ್ರೆಡಿ ಕಮ್ ಇನ್ ದಿ ಇಂಡಸ್ಟ್ರಿ. ಅಂಥ ಅಪ್ಲಿಕೇಶನ್ಸ್ಗಳಿಗೆ ನಾವು ಸೂಟ್ ಆಗಬೇಕು ಅಂತಂದರೆ ನಾವು PG ಮಾಡ್ಕೊಳ್ಬೇಕು, ಆ ಏರಿಯಾದಲ್ಲಿ ಸ್ಪೆಷಲೈಸೇಷನ್ ಮಾಡ್ಕೊಳ್ಬೇಕು. ಅವಾಗ ಮಾಡ್ಕೊಂಡಾಗ ಮಾತ್ರ ನಾವಲ್ಲಿ ಆ ಇಂಡಸ್ಟ್ರಿನಲ್ಲಿ ವರ್ಕ್ ಮಾಡೋದಕ್ಕಾಗತ್ತೆ. ಅದರಿಂದ ಇಂಥ ಒಂದು ಮೊಬಿಲಿಟಿ ಬೇಕು ಅಂದರೆ ನಾವು ಫಸ್ಟ್ PG ಮಾಡಿ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೊಳ್ಬೇಕಾಗತ್ತೆ, ಇಲ್ಲದಿದ್ರೆ ಆಗಲ್ಲ. ಓಕೆ ರೈಟ್. ಸರ್, ನೀವು ಹೇಳಿ, ಅವರಿಬ್ಬರು ಹೇಳ್ತಾ ಇದ್ರೆ ಅವರ ಇನ್ಸ್ಟಿಟ್ಯೂಷನಲ್ಲಿ ಯಾವ ರೀತಿ ಸ್ಕಿಲ್ ಡೆವಲಪ್ಮೆಂಟ್ ಕಡೆ ಫೋಕಸ್ ಮಾಡ್ತಾ ಇದ್ದಾರೆ ಅಂತ. ಸೊ ನೀವು ಆಸ್ಪಿರೆಂಟ್ಸ್ನ, ಈಗ MBA ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯಾಗಿ ಆಸ್ಪಿರೆಂಟ್ಸ್ನ ಹೆಂಗೆ ಒಂದು ಇಂಡಸ್ಟ್ರಿಗೆ ರೆಡಿ ಮಾಡ್ತಾರೆ? ಏನು ಕ್ವಾಲಿಟೀಸ್ನ ಫಸ್ಟ್ ಫೋಕಸ್ ಮಾಡ್ತಾರೆ ನಿಮ್ಮ ಇನ್ಸ್ಟಿಟ್ಯೂಷನಲ್ಲಿ? ಮಕ್ಕಳಲ್ಲಿ ಇದಿದ್ದೇ ಇರುತ್ತೆ, ನಮ್ಮ ಮಕ್ಕಳು ಪಾಸ್ಔಟ್ ಆದ ಮಕ್ಕಳಲ್ಲಿ ಇದಿರುತ್ತೆ ಅನ್ನೋದನ್ನ ಹೇಳೋದಾದ್ರೆ? ನಾವು ಮೊದಲು ನಮ್ಮ ಸ್ಟೂಡೆಂಟ್ಸ್ ಏನು ಮಾಡ್ತೀವಿ, ವಿಲ್ ಹ್ಯಾವ್ ಎ ರೌಂಡ್ ಆಫ್ ಡಿಸ್ಕಷನ್ ವಿತ್ ದ ಸ್ಟೂಡೆಂಟ್ಸ್. ಈಗ ನಾವೇನು ಹೇಳ್ತೀವಿ, ಪ್ಲೇಸ್ಮೆಂಟ್ ಟ್ರೈನಿಂಗ್ ಅಂತ ಏನು ಹೇಳ್ತೀವಲ್ಲ, ಸಿಮಿಲರ್ ವೇಯಲ್ಲಿ ವಿಲ್ ಹ್ಯಾವ್ ಎ ಡಿಸ್ಕಷನ್. ಅವರ ಹಾಬೀಸ್ ಏನಿದೆ, ಅವ್ರ ಇಂಟ್ರೆಸ್ಟ್ ಏನಿದೆ, ಅವನಿಗೆ ಸ್ಕಿಲ್ಸ್ ಏನಿದೆ ಅಂತ ನಾವು ಗುರುತು ಮಾಡ್ತೀವಿ. ಪ್ಲಸ್ ಅವನ ಡಿಮ್ಯಾಂಡ್ ಏನಿದೆ ಅಂತ ನೋಡ್ತೀವಿ. ಈಗ ನೀವು ಹೇಳಿದಾಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇಟ್ ಈಸ್ ಎ ಮ್ಯಾನ್ ಮೇಡ್, ಇಟ್ ಈಸ್ ನಾಟ್ ಬೈ ನೇಚರಲ್. ನಾವೇ ಅದನ್ನು ಆರ್ಟಿಫಿಷಿಯಲಾಗಿ ಕ್ರಿಯೇಟ್ ಮಾಡಿದ್ವಿ. ಬಟ್ ವಿತೌಟ್ ಹ್ಯೂಮನ್ ಬ್ರೈನ್ಸ್ ಆರ್ಟಿಫಿಷಿಯಲ್ ಏನೂ ಅಲ್ಲ. ಹ್ಯೂಮನ್ಸ್ ಬೇಕೇ ಬೇಕಾದ ಮ್ಯಾನೇಜ್ ಮಾಡಲಿಕ್ಕೆ. ಹಾಗಾಗಿ ಈ ಸ್ಕಿಲ್ಗಳ ಬಗ್ಗೆ ಮತ್ತು ವೇರಿಯಸ್ ಅದರ್ ಸ್ಕಿಲ್ಸ್ನ ಡಿಸ್ಕಸ್ ಮಾಡ್ತೀವಿ. ಅವ್ರ ಇಂಟ್ರೆಸ್ಟ್ನ ತಗೊಂಡು ನಮ್ಮಲ್ಲಿ ಎಸ್ಪೆಷಲಿ ಇನ್ ಈಸ್ಟ್ ವೆಸ್ಟ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ವಿ ಹ್ಯಾವ್ ಸೆಟ್ ಅಪ್ ಎ ಸೆಂಟರ್ ಆಫ್ ಎಕ್ಸಲೆನ್ಸ್. ವಿ ಹ್ಯಾವ್ ಸ್ಪೆಂಟ್ ಲಾಟ್ ಆನ್ ದ್ಯಾಟ್. ವಿ ಹ್ಯಾವ್ ಎಕ್ಸ್ಪರ್ಟೈಸ್. ಅಲ್ಲಿ ಏನು ಮಾಡ್ತೀವಿ, ಕಂಟಿನ್ಯೂಸ್ ಆಗಿ ರೌಂಡ್ ದ ಇಯರ್ ವಿ ಆರ್ ಹ್ಯಾವಿಂಗ್ ಸ್ಕಿಲ್ ಪ್ರೋಗ್ರಾಮ್ಸ್. ಸ್ಟೂಡೆಂಟ್ಸ್ಗೆ ಏನು ಡಿಮ್ಯಾಂಡ್ ಇದೆಯೋ, ಅವ್ನು ಏನು ಬೇಕು ಅಂತ ಫಸ್ಟ್ ಅನಲೈಸ್ ಮಾಡ್ಕೋತೀವಿ. ಇದು ಅವನಿಗೆ ಸೂಟ್ ಆಗುತ್ತಾ, ಬಟ್ ಪ್ಲಸ್ ಮಾರ್ಕೆಟಿಗೆ ಅದು ಮ್ಯಾಚ್ ಆಗುತ್ತಾ, ಫ್ಯೂಚರ್ ಡಿಮ್ಯಾಂಡ್ಸಲ್ಲಿ ಕ್ರಿಯೇಟ್ ಆಗುತ್ತಾ ಅಂತ ಹೇಳಿಕೊಂಡು ವಿ ವಿಲ್ ಗೈಡ್ ದಮ್, ವಿ ವಿಲ್ ಮೆಂಟರ್ ದಮ್ ಟು ಟೇಕ್ ಅಪ್ ದಟ್ ಸ್ಕಿಲ್ ಕೋರ್ಸಸ್ ಇನ್ ಅವರ್ ಓನ್ ಸೆಂಟರ್ ಆಫ್ ಎಕ್ಸಲೆನ್ಸ್. ಅವರ ಸೆಂಟರ್ ಆಫ್ ಎಕ್ಸಲೆನ್ಸ್ ನೇಮ್ ಕೂಡ CN ರವಿ ಕಿರಣ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತ ಮಾಡ್ಕೊಂಡಿದ್ವಿ. ಟೋಟಲಿ 3 floors as dedicated for this skill program only. Let it be technical, let it be non-technical. We are going by their interest and passion. We are providing to all the students free of cost skill-based program, keeping the future in mind.
In that way, we are getting ready the student for the future employment. ರೈಟ್. ಇಷ್ಟೊತ್ತು ಸಾಕಷ್ಟು ವಿಚಾರನ ತಿಳಿಸ್ಕೊಟ್ರಿ, ಸಮಯ ಹೋಗಿದೆ ಗೊತ್ತಾಗ್ಲಿಲ್ಲ. ಥ್ಯಾಂಕ್ ಯು ನಿಮ್ಮ 3 ಜನಕ್ಕೆ. Thank you very much. Thank you. ಸೊ ವೀಕ್ಷಕರೇ ನೋಡಿದ್ರಲ್ಲ, ಈ 3 ಜನ ಜಸ್ಟ್ ಎಕ್ಸಾಂಪಲ್ ಅಷ್ಟೇ. ಅಲ್ಲಿ ಎಷ್ಟು ದೊಡ್ಡ ದೊಡ್ಡ ಎಕ್ಸ್ಪರ್ಟ್ಸ್ ಇರ್ತಾರೆ ಅನ್ನೋದಕ್ಕೆ 3 ಜನ ಎಕ್ಸಾಂಪಲು. ಇದೇ ರೀತಿ 40ಕ್ಕೂ ಹೆಚ್ಚು ಇನ್ಸ್ಟಿಟ್ಯೂಷನ್ಗಳ ಎಕ್ಸ್ಪರ್ಟೈಸ್ಗಳು ಬರ್ತಾರೆ. ಯಾವಾಗಲೂ ಅಷ್ಟೇ ಒಂದು 4 ಜನ ತಿಳ್ಕೊಂಡಿರೋರ ಮಧ್ಯೆ ನೀವೇನಾದರೂ ಮಾತುಕತೆ ನಡೆಸಿದ್ರೆ, ಸಂವಹನ ನಡೆಸಿದ್ರೆ ನಿಮ್ಮ ಜ್ಞಾನ ಅಭಿವೃದ್ಧಿ ಆಗುತ್ತೆ, ಜ್ಞಾನಾರ್ಜನೆ ಆಗುತ್ತೆ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಲೈಫ್. ಸೊ ಇಲ್ಲಿಗೆ ಹೋಗಿ PG ಮಾಡಬೇಕು ಅಂತ ನೀವೇನಾದರೂ ಅಂದ್ಕೊಳ್ತಾ ಇದ್ರೆ ಪೋಷಕರ ಜೊತೆಗೆ ಹೋಗಿ ಸ್ಪಾಟ್ ಅಡ್ಮಿಷನ್ಗೂ ಕೂಡ ಅವಕಾಶ ಇರುತ್ತೆ. ಸೊ 9-10ನೇ ತಾರೀಕು ನಾನು ಹೇಳ್ತಾ ಇದ್ದಲ್ಲ, ಸರ್ಕಾರಿ ಪ್ರಾಥಮಿಕ ಮೈದಾನದಲ್ಲಿ ಆಗ್ತಾ ಇರೋದಿದು. KC ಜನರಲ್ ಆಸ್ಪತ್ರೆ ಎದುರುಗಡೆ ಇರುವಂತಹ ಗ್ರೌಂಡು. ಮಿಸ್ ಮಾಡದೆ ಹೋಗಿ. ಸೊ ಲಾಭ ಅಂತೂ ಆಗುತ್ತೆ, ನಿಮಗಾಗಲಿಲ್ಲ ಅಂದ್ರೂ ನಿಮ್ಮ ಅಕ್ಕಪಕ್ಕದ ಮನೆಯವ್ರಿಗಾಗುತ್ತೆ. ನೀವು ಒಂದು ಸ್ವಲ್ಪ ಎಕ್ಸ್ಪರ್ಟೈಸ್ ಥರ ಮಾತಾಡೋದ್ರಿಂದ ನಿಮಗೂ ಒಂದು ಸಮಾಜದಲ್ಲಿ ಒಂದು ರೆಸ್ಪೆಕ್ಟ್ ಇರುತ್ತೆ. ಸೊ ಆದರೆ ವಿಸಿಟ್ ಮಾಡಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೆನಪಲ್ಲಿ ನ್ಯೂಸ್ ಅಂದರೆ ಪಬ್ಲಿಕ್ TV.